ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. 2025 ಅಲ್ಲಿ ಇದು ನನ್ನ ಮೊದಲನೇ ವ್ಲಾಗ್ ವಿಡಿಯೋ. ಬಾರೋ ಅಪರೂಪದ ಮುಳ್ಳಂದಿ ಬಾಬಾ. ಬಂದೆ ಎಲ್ಲಿ ಹಾಳಾಗೋಗಿದ್ದೆ ಇಷ್ಟು ದಿನ? ಒಂದು ವ್ಲಾಗ್ ವಿಡಿಯೋ ಮಾಡೋಕ್ಕೆ ಇಷ್ಟು ದಿನ ಟೈಮ್ ಬೇಕಾಗಿತ್ತಾ ನಿನಗೆ ಅಂತ ಕೇಳೋರಿಗೆಲ್ಲ ಉತ್ತರ ಮುಂದೆ ವಿಡಿಯೋದಲ್ಲಿದೆ. ಫುಲ್ ವಿಡಿಯೋ ನೋಡಿ. ಇವತ್ತು ನಾನು ಹೋಗ್ತಾ ಇರೋದು ಗುಲ್ಬರ್ಗಕ್ಕೆ 2 ಕೆಲಸ ಮುಗ್ಸಕ್ಕೆ. ನನ್ನ ಜೀವನದ ಅರ್ಧ ಯೌವನ ಎಲ್ಲ ಈ ಬಸ್ಗಳು ಕಾಯೋದ್ರಲ್ಲೇ ಹೋಗ್ಬಿಟ್ಟಿದೆ. ಅದ್ರಲ್ಲೂ ಈ ಜನಗಳ ನಡುವೆ ಸೀಟ್ ಹಿಡಿಯೋದು ಅದೊಂಥರ ದೊಡ್ಡ ಸಾಹಸ. ಇವಾಗ ಕಲಬುರ್ಗಿ ಬಸ್ ಸ್ಟ್ಯಾಂಡಲ್ಲಿ ಇಳ್ಕೊಂಡಿದ್ದೀನಿ. ಇಲ್ಲಿಂದ ನಾನು ಮಾಡಬೇಕಾಗಿರೋ ಮೊದಲನೇ ಕೆಲಸ ಏನಪ್ಪ ಅಂದರೆ ಬಸ್ ಪಾಸ್ಗೆ ಅಪ್ಲಿಕೇಶನ್ ಹಾಕಬೇಕು. ಹೋಗಿ ಹೊರಡೋಣ. ಬಸ್ ಪಾಸ್ಗೆ ಅಪ್ಲಿಕೇಶನ್ ಹಾಕೋದು ಒಂದು ಕೆಲಸನಾ ಗುರು ಅಂತ ಅಂದ್ಕೊಳ್ಬೇಡಿ. ಇಲ್ಲಿನ ಸರ್ವರ್ ಬಗ್ಗೆ ನಿಮಗೆ ಗೊತ್ತಿಲ್ಲ. 1 ತಿಂಗಳಿಂದ ಅಲಿತಾ ಇದ್ದೀನಿ ಒಂದು ಬಸ್ ಪಾಸ್ಗೋಸ್ಕರ. ಇಲ್ಲಿ ಬಂದು ನೋಡಿದ್ರೆ ಮುಕ್ಳರೆ ಜನ ಅವರೇ. ಇನ್ನು ಈ ಡಾಕ್ಯುಮೆಂಟ್ಸ್ ಒಂದು ಸೈಟ್ ಪರ್ಚೇಸ್ ಮಾಡೋಕ್ಕೂ ಇಷ್ಟೊಂದು ಡಾಕ್ಯುಮೆಂಟ್ಸ್ ಬೇಕಾಗುತ್ತೋ ಇಲ್ವೋ ಗೊತ್ತಿಲ್ಲ. ತಗೋ, ಇವತ್ತು ಸರ್ವರ್ ಡೌನ್ ಅಂತೆ. ಈ ಸರ್ವರ್ ಅನ್ನೋದು ಇದೆಯೋ ಇಲ್ವೋ, ಇಲ್ಲ ನಾನು ಬಂದ್ರೇನೆ ಸರ್ವರ್ ಡೌನ್ ಆಗುತ್ತೋ ಗೊತ್ತಿಲ್ಲ. ನನ್ನ ಹಣೆ ಬರಹ ಅಂತೂ ಹೋಗ್ಬಿಟ್ಟಿದೆ ಅನ್ಸುತ್ತೆ. ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ನನ್ನ ಪುಣ್ಯಕ್ಕೆ ಒಂದು ವಾರದಿಂದ ವೆದರ್ ತಣ್ಣಗಿದೆ. ವರ್ಷ ಇಡೀ ಹಿಂಗೆ ಇದ್ರೆ ಚೆನ್ನಾಗಿರುತ್ತಲ್ವ. ಈಗ ನನ್ನ ನಡಿಗೆ ಹಾಸ್ಟೆಲ್ ಕಡೆಗೆ. 3 ದಿನ ಇಂಟರ್ನಲ್ ಎಕ್ಸಾಮ್ ಇದೆ. ಅಪ್ ಆ್ಯಂಡ್ ಡೌನ್ ಮಾಡೋಕ್ಕಾಗಲ್ಲ. ಸೊ ಹಾಸ್ಟೆಲಲ್ಲೇ ಇರೋಣ ಅಂತ ಹೊರಟಿದ್ದೀನಿ. ಮತ್ತು ಇವತ್ತು ರಾತ್ರಿ ಊಟಕ್ಕೆ ಫ್ರೆಂಡ್ಸ್ ಎಲ್ಲ ಆಚೆ ಹೋಗ್ತಿದ್ದೀವಿ. ಯಾಕೆ, ಏನು ವಿಶೇಷ ಅದು ಮುಂದೆ ಹೇಳ್ತೀನಿ. ಇನ್ನೊಂದೇನಪ್ಪ ಅಂದರೆ ನಾನಿರೋ ಹಾಸ್ಟೆಲ್ ಟೂರ್ ವ್ಲಾಗ್ ಮಾಡೋ ಪ್ಲ್ಯಾನ್ ಕೂಡ ಇದೆ. ಅಲ್ಲಿನ ಫೆಸಿಲಿಟೀಸ್, ಮೇಂಟೆನೆನ್ಸ್, ಊಟದ ವಿಚಾರದ ಬಗ್ಗೆ. ಬಟ್ ಅದು ಅಷ್ಟೊಂದು ಸೇಫ್ ಅಲ್ಲ ಅಂತ ನಂಗೆ ಒಂದು ಸೈಡ್ ಅನ್ನಿಸ್ತಿದೆ. ನೀವೇ ಅರ್ಥ ಮಾಡ್ಕೊಳ್ಳಿ ಯಾವ ಅರ್ಥದಿಂದ ಹೇಳ್ತಾ ಇದ್ದೀನಿ ಅಂತ. ವ್ಲಾಗ್ ಮಾಡೋ ಪ್ಲ್ಯಾನ್ ಇದೆ, ನೋಡೋಣ ಮುಂದೆ. ಮಾಡೋ ಟೈಮ್ ಬಂದರೆ ಖಂಡಿತ ಮಾಡ್ತೀನಿ. ಇವಾಗ ಮೇನ್ ರೋಡಿಂದ ಹಾಸ್ಟೆಲ್ಗೆ ಒಂದು ಅರ್ಧ ಕಿಲೋಮೀಟ್ರ್ ನಡ್ಕೊಂಡು ಹೋಗಬೇಕು. ಲೈಟಾಗಿ ಮಳೆ ಬೇರೆ ಬರ್ತಿದೆ. ವರ್ಷ ಇಡೀ ವೆದರ್ ಹಿಂಗೆ ಇರ್ಬೇಕಂತ ಹೇಳಿದ್ನ ದೇವ್ರು. ಏನು ಸೀರಿಯಸ್ ಆಗಿ ತೊಗೊಂಡ್ಬಿಟ್ನ, ಏನು ಕತೆ? ಇವ್ನ್ಯಾವನ ಸೆಡೆ ನನ್ನ ಮಗ. ಬೇಗ ಹೋಗ್ಬೇಕು, ಮಳೆ ಜೋರಾಗ ಅಷ್ಟರಲ್ಲಿ. ಇದು 2025ನ ಮೊದಲನೇ ವ್ಲಾಗ್ ವಿಡಿಯೋ. ನ್ಯೂ ಇಯರಿಂದ ಅಂದ್ಕೊಂಡು ಬಂದೆ ಈ ಥರ ರೆಗ್ಯುಲರಾಗಿ ವ್ಲಾಗ್ ಮಾಡೋಣ ಅಂತ. ಮುಂದಕ್ಕೆ ಹಾಕಿ ಕಡೆಗೆ 5ನೇ ತಿಂಗಳಿಗೆ ಬಂದು ನಿಂತಿದೆ. ಮೊದಲು ಫ್ರೆಂಡ್ಸ್ ಎಲ್ಲ ಆಚೆ ಹೋಗಿದ್ವಿ, ಅದನ್ನು ವ್ಲಾಗ್ ಮಾಡೋಕ್ಕಾಗಿಲ್ಲ. ಆ್ಯಂಡ್ ನಾನು ನನ್ನ ಫ್ರೆಂಡು ಮಂತ್ರಾಲಯಕ್ಕೆ ಹೋಗಿದ್ವಿ. ಅದನ್ನು ಸ್ವಲ್ಪ ಕ್ಲೀನಾಗಿ ದೊಡ್ಡ ವೀಡಿಯೋ ಆದರೂ ಪರವಾಗಿಲ್ಲ. ಸ್ಕ್ರಿಪ್ಟ್ ಎಲ್ಲ ಬರೆದಿದೆ, ಚೆನ್ನಾಗಿ ಮಾಡಿ ವ್ಲಾಗ್ನ ಪೋಸ್ಟ್ ಮಾಡೋಣ ಅಂತ. ಅದು ಮುಂಡ ಮುಚ್ಕೊಂಡೋಯ್ತು. ಮತ್ತು ರೀಸೆಂಟಾಗಿ May 23 ನನ್ನ ಬರ್ತಡೇ ವ್ಲಾಗ್ ಮಾಡೋಣ ಅಂದ್ಕೊಂಡೆ. ಅದು ಕೆಲವು ಕಾರಣಗಳಿಂದ ವ್ಲಾಗ್ ಮಾಡೋಕ್ಕೆ ಆಗಿಲ್ಲ. ಇವತ್ತು ಬಂದು ನಿಂತಿದೆ May 28ಗೆ. ಈ ವಿಡಿಯೋ ಆ ಥರ ಮಾಡಲ್ಲ, ಅಟ್ ಎನಿ ಕಾಸ್ಟ್ನ ಪೋಸ್ಟ್ ಮಾಡೋಣ ಅಂತ ಅಂದ್ಕೊಂಡು ಫಿಕ್ಸ್ ಆಗಿದ್ದೀನಿ. ಮಾಡ್ತೀನಿ. ಆ್ಯಂಡ್ ಇನ್ಮೇಲೆ ರೆಗ್ಯುಲರಾಗಿ ವ್ಲಾಗ್ ಮಾಡೋಕ್ಕೆ ಆದಷ್ಟು ಟ್ರೈ ಮಾಡ್ತೀನಿ. ಎಸ್, ಇವಾಗ ಹಾಸ್ಟೆಲ್ ಹತ್ರ ಬಂದಿದ್ದೀವಿ. ಇದೇ ನೋಡಿ ಹಳೆ ಗೌರ್ಮೆಂಟ್ ಅಂಬೇಡ್ಕರ್ ಬಾಯ್ಸ್ ಹಾಸ್ಟೆಲ್. ಇಲ್ಲೇ ಪಕ್ಕದಲ್ಲಿ ಹೊಸ ಹಾಸ್ಟೆಲ್ ಇದೆ. ಇವಾಗ ಅದು ಕೂಡ ಹಳೇದಾಗ್ಬಿಟ್ಟಿದೆ. ಇದು ಬಂದು ನಾನು ಅವಾಗ ಸ್ಟೇ ಮಾಡುವಂತಹ ಹಳೆ ಗೌರ್ಮೆಂಟ್ ಅಂಬೇಡ್ಕರ್ ಬಾಯ್ಸ್ ಹಾಸ್ಟೆಲ್. ಮುಂದೆ ನೋಡ್ಬೋದು ದೇವ್ರ ಸ್ಟ್ಯಾಚು ಇದೆ. ಹಾಸ್ಟೆಲಲ್ಲಿ ಸೀಟ್ಗೋಸ್ಕರ 1.5 ವರ್ಷ ಓಡಾಡಿದ್ದೀನಿ ಗೊತ್ತಾ. ಲಾಸ್ಟ್ ಟೈಮ್ ಹಾಸ್ಟೆಲಿಂದ ಮನೆಗೆ ಹೋಗ್ಬೇಕಾದ್ರೆ ರೂಮಲ್ಲಿ ನಾನು ಮಲ್ಕೊಳ್ಳೋ ಸೈಡ್ ಫ್ಯಾನ್ ಕೆಟ್ಟೋಗಿತ್ತು. ಅದನ್ನು ಕಂಪ್ಲೇಂಟ್ ಮಾಡಿ ಏನು ರಿಪೇರಿ ಮಾಡಿಸಿದಾರೋ ಇಲ್ಲ ಮಳೆ ಬರ್ತಿದೆ, ವೆದರ್ ತಣ್ಣಗಿದೆ ಅಂತ ಅಷ್ಟಕ್ಕೆ ಬಿಟ್ಟಿದ್ದಾರೋ ಗೊತ್ತಿಲ್ಲ. ಬಟ್ ನನಗೆ ಯಾವುದೇ ವೆದರ್ ಇರಲಿ, ಫ್ಯಾನ್ ಇಲ್ಲ ಅಂದರೆ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ಇನ್ನೂ 3 ದಿನ ಇರಬೇಕಿಲ್ಲೇ. ನೋಡೋಣ. ಹೀಗೆ ಸ್ಟ್ರೈಟಾಗಿ ಹೋದರೆ ರೂಮ್ ಬರುತ್ತೆ. ನೋಡೋಣ ಯಾರ್ಯಾರಿದ್ದಾರೆ, ಎಷ್ಟು ಜನ ಇದ್ದಾರೆ ಅಂತ. ರೂಮ್ಮೇಟ್ ಪ್ರೀತಮ್ ಒಬ್ಬನೇ ಇದ್ದಾನೆ. ಪರವಾಗಿಲ್ವೇ, ರೂಮ್ ಎಲ್ಲ ಕ್ಲೀನಾಗಿದೆ. ಎಲ್ಲರೂ ಊರಿಗೆ ಹೋಗಿದ್ದಾರೆ ಅಂತ ಅನಿಸುತ್ತೆ, ಅದಕ್ಕೆ ಎಷ್ಟೊಂದು ಕ್ಲೀನಾಗಿದೆ. ಇದು ಬಿಡಿ, ಎಷ್ಟೇ ಕ್ಲೀನ್ ಮಾಡಿದ್ರು ಒಂದಿನ ಚೆನ್ನಾಗಿರುತ್ತೆ ಅಷ್ಟೇ. ನೆಕ್ಸ್ಟ್ ಡೇ ಅದೇ ಹಣೆ ಬರ. ಇದು ಬಂದು ನಾನು ಮಲ್ಕೊಳ್ಳೋ ಅಂಥ ಜಾಗ. ನಾನು ಮೇಲೆ ಮಲ್ಕೊತೀನಿ. ಇದು ನನ್ನ ಸೂಟ್ ಕೇಸು. ಇಲ್ಲಿ ಮೇಲೆ ಬಿಸಾಕ್ ಹೋಗಿದ್ದೆ, ಇಲ್ಲೇ ಕ್ಲೀನಾಗಿ ಎತ್ತಿಟ್ಟಿದ್ದಾನೆ. ಪ್ರೀತಮ ಇಟ್ಟಿರ್ತಾನೆ. ಇನ್ನು ಫ್ಯಾನ್ ವಿಚಾರಕ್ಕೆ ಬಂದರೆ ಕರೆಂಟ್ ಹೋಗ್ಬಿಟ್ಟಿದೆ. ಕರೆಂಟ್ ಬಂದ್ಮೇಲೆ ಗೊತ್ತಾಗುತ್ತೆ ರಿಪೇರಿ ಮಾಡಿಸಿದಾರೋ ಇಲ್ವಾ, ಏನು ಕತೆ ಅಂತ. ಇವಾಗ ಕರೆಂಟ್ ಬರೋ ಅಷ್ಟರಲ್ಲಿ ಬಟ್ಟೆ ಚೇಂಜ್ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ಸ್ವಲ್ಪ ಹೊತ್ತು ಮಲ್ಕೊಂಡ್ಬಿಡೋಣ. ರಾತ್ರಿ ಊಟಕ್ಕೆ ಆಚೆ ಬೇರೆ ಹೋಗಬೇಕು. ಕರೆಂಟ್ ಬರೋಕ್ಕೂ ಮುಂಚೆ ಫ್ರೆಂಡ್ ಪ್ರೀತಮ್ ಎದ್ದ. ಕೇಳಿದೆ ಫ್ಯಾನ್ ರಿಪೇರಿಗೆ ಕಂಪ್ಲೇಂಟ್ ಮಾಡಿದ್ದೀರಾ ಅಂತ. ಮಾಡಿದ್ದೀವಿ, ಯಾವಾಗ ರಿಪೇರಿ ಮಾಡಿಸ್ತಾರೋ ಗೊತ್ತಿಲ್ಲ ಅಂತ ಹೇಳ್ದ. ಇವಾಗ ಏನು ಮಾಡೋಕ್ಕಾಗಲ್ಲ. ಫ್ಯಾನ್ ಗಾಳಿ ಬೇಕಂದ್ರೆ ಆ ಸೈಡ್ ಅಡ್ಜಸ್ಟ್ ಮಾಡ್ಕೊಳ್ಳೇಬೇಕು. ಮನೆಯಿಂದ ಬರಬೇಕಾದ್ರೆ ಸೋಪ್ ತರದೇ ಮರ್ತೋಯ್ತು. ಇಲ್ಲೇ ಯಾರ್ದಾದ್ರು ಇರುತ್ತೆ, ಅದನ್ನೇ ಯೂಸ್ ಮಾಡ್ತೀನಿ.
ಅಂದ್ರೆ ಕಿಟ್ಟಲ್ಲಿ ಹೊಸ ಸೋಪ್ ಇರುತ್ತೆ, ಅದನ್ನ ತಗೊಳ್ಳೋಣ ಅಂದೆ. ಇಲ್ಲಿದೆ ಮೈಸೂರು ಸ್ಯಾಂಡಲ್ ಸೋಪ್ ತಗೊಂಡ್ ನಡಿ. ಇವಾಗ ಹೋಗಿ ಕೈಕಾಲ್ ಮುಖ ತೊಳ್ಕೊಂಡ್ ಬರೋಣ. ಫ್ಯಾನ್ ಇಲ್ಲ, ರಿಪೇರಿ ಮಾಡ್ಸಿಲ್ಲ, ಅದೇ ಬೇಜಾರು. ಮೇ ಬಿ ಇವ್ರು ಕಂಪ್ಲೇಂಟೇ ಮಾಡಿಲ್ಲ ಅನ್ಸುತ್ತೆ. ಏನ್ ಮಾಡಕ್ ಆಗಲ್ಲ, ರೂಮ್ಮೇಟ್ಸ್ ಅಂದ್ಮೇಲೆ ಹೊಂದ್ಕೊಂಡು ಅನುಸರಿಸ್ಕೊಂಡು ಹೋಗ್ಬೇಕಪ್ಪ. ಒಂದೇ ರೂಮ್ಮೇಟ್ಸ್ ನಾವೆಲ್ಲ, ಬೇರೆ ಆದರೆ ಫ್ಯಾನ್ ಇಲ್ಲ. ಇದೇ ನೋಡಿ ನಾನ್ ರೆಗ್ಯುಲರ್ ಆಗಿ ಯೂಸ್ ಮಾಡೋ ಮೈಸೂರು ಸ್ಯಾಂಡಲ್ ಸೋಪ್. ಈ ಸೋಪ್ಗೆ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಆ ಹೀರೋಯಿನ್ ಬೇಡ ಈ ಹೀರೋಯಿನ್ ಬೇಡ ಅಂತ ಜಗಳ ಆಡ್ತಿದಾರಂತೆ. ಯಾಕೆ? ಹೀರೋಗಳು ಪ್ರಮೋಟ್ ಮಾಡಿದ್ರೆ ಈ ಸೋಪ್ ಏನ್ ಸೇಲ್ ಆಗಲ್ವಾ ಅಂತ. ಅದಕ್ಕೆ ನಾನೇ ಪ್ರಮೋಟ್ ಮಾಡ್ತಾ ಇದ್ದೀನಿ. ಆದಷ್ಟು ಎಲ್ಲರೂ ಮೈಸೂರು ಸ್ಯಾಂಡಲ್ ಸೋಪ್ನೇ ಬಳಸಿ. ಇಟ್ ಈಸ್ ಗುಡ್, ಹೆಲ್ತಿ, ನ್ಯಾಚುರಲ್. ಇನ್ನೊಂದು ಮತ್ತೊಂದು. ಇವಾಗ ನೋಡಿ ಸ್ಮಾರ್ಟ್ ಆಗಿ ಬೆಳಗಾಗಿಲ್ಲ. ಏನ್ ಅಂದವಾಗ್ಬಿಟ್ಬಿಟ್ಟ ನನ್ನ ಮಗ ನೀನು. ಮಳೆ ಬೇರೆ ಬರ್ತಾ ಬರ್ತಾ ಜೋರಾಗ್ತಿದೆ. ಇದೇ ಮಳೆ ರಾತ್ರಿ ಇಡೀ ಫುಲ್ಲು ಕಂಟಿನ್ಯೂ ಆದ್ರೆ ಬರ್ತಡೇ ಪಾರ್ಟಿ ಕ್ಯಾನ್ಸಲ್ ಅಂತ ಹೇಳ್ಬಿಡೋದು. ಇವಾಗ ಸ್ವಲ್ಪ ಹೊತ್ತು ಮಲ್ಕೊಳ್ಳೋಣ. ಪ್ರೀತಮ್, ನಮ್ ಸಬ್ಸ್ಕ್ರೈಬರ್ಸ್ಗೆಲ್ಲ ಹಂಗೆ ಒಂದು ಹಾಯ್ ಮಾಡ್ಬಿಡು. 3 hours later. ಗುಡ್ ಈವ್ನಿಂಗ್ ಟು ಎವ್ರಿಬಡಿ. ಎದ್ದು ರೆಡಿ ಆಗಿದ್ದೀನಿ. ಟೈಮ್ ಇವಾಗ 7 ಗಂಟೆ. ಹೋಗೋಣ ಬನ್ನಿ. ಎಸ್ ಗಾಯ್ಸ್, ಇವತ್ತು ರಾತ್ರಿ ಊಟಕ್ಕೆ ಅಂತ ನಾನು ಮತ್ತು ಕೆಲವು ಫ್ರೆಂಡ್ಸ್ ಆಚೆ ಹೊರಟಿದ್ದೀವಿ. ಪಿಕ್ ಮಾಡೋಕ್ಕೆ ಅಂತ ಭಾಗೇಶ್ ಬಂದಿದ್ದಾನೆ. ಹಾಸ್ಟೆಲ್ ಆಚೆ ಇದ್ದೀನಿ ಅಂದ. ಮೇ ಬಿ ಅಲ್ಲಿ ಮೇನ್ ರೋಡ್ ಹತ್ರನೇ ಇರಬೇಕು. ತತ್ತರಿಕೆ ಇದನ್ನು ಹೆಂಗೂರು ದಾಟ್ಕೊಂಡು ಹೋಗೋದು ನೀರನ್ನ. ಮಳೆ ಬಂದು ನೀರು ನಿಂತೋಗ್ಬಿಟ್ಟಿದೆ. ಯಾರೋ ಗಾಡಿ ತರ್ತಾರೆ, ಕೇಳೋಣ. ಯಾರೋ ಇಬ್ರು ಗಾಡಿಯಲ್ಲಿ ಬಂದರು. ಸ್ವಲ್ಪ ಮುಂದೆ ಬಿಟ್ಬಿಡು ಬ್ರೋ ಅಂದರೆ ಗಾಡಿ ಮುಂದೆ ಹೋಗಲ್ಲ ಅಣ್ಣ ಅಂತೆ. ಗಾಡಿ ಮುಂದೆ ಹೋಗದೇ ಇರೋಷ್ಟು ದಪ್ಪ ಕಾಣಿಸಿದ್ದೀನಿ ಅವ್ರ ಕಣ್ಣಿಗೆ. ಏನು ಒಂದು ಹೇಳಕ್ಕೂ ಒಂದಿದೆ ಬಾಯಿದೆ ಅಂತ ಏನು ಬೇಕಾದ ಏನು ಬೇಡದ. ಇಲ್ಲಿ ಒಂದು ದೇವ್ರೆ ಕರಣ್ ಇಲ್ಲಿ ಹಾಸ್ಟೆಲ್ ಹತ್ರ ಬಂದು ವೆಯ್ಟ್ ಮಾಡೋ ಅಂದರೆ ಲೂಸ್ ನನ್ನ ಮಗ. ಅಲ್ಲಿ ಪೊಲೀಸ್ ಸ್ಟೇಷನ್ ಆಪೋಸಿಟ್ ಹತ್ರ ವೆಯ್ಟ್ ಮಾಡ್ತಿದ್ದ. ಇವಾಗ ವೀಡಿಯೋ ಕಾಲ್ ಮಾಡಿಬಿಟ್ಟು ಕರೆಸಿದ್ದೀನಿ, ಬಂದ. ಬೇರೆಯವ್ರ ಗಾಡಿ ಇಲ್ಲ ಅಂದರೆ ಏನಾಯ್ತು, ನಮ್ಮ ಗಾಡಿಯಲ್ಲೇ ಹೋಗೋಣ. ಸ್ಟಾಪ್ ಯು, ನಿಮ್ಮನ್ನ ತಡೆದಿರುವವರು ಯಾರು? ಎಸ್, ಹಾಸ್ಟೆಲಿಂದ ನಾನು ಭಾಗೇಶ್ ಇನ್ನೊಬ್ಬ ಫ್ರೆಂಡ್ ಪ್ರಹ್ಲಾದ್ನ ಪಿಕ್ ಮಾಡ್ಕೊಂಬರೋಣ ಅಂತ ಅವ್ನ ರೂಮ್ ಕಡೆ ಹೊರಟಿದ್ದೀವಿ. ಪ್ರಹ್ಲಾದ್ನ ಪಿಕ್ ಮಾಡಿಕೊಂಡು ಹಾಗೆ ಮುಂದೆ ಅವಿನಾಶ್ ಬರ್ತಾನೆ. ಅವನು ಪಿಕ್ ಮಾಡಿಕೊಂಡು ಹಾಗೆ ಮುಂದೆ ಹೋಗ್ತಿದ್ರೆ ಮಲ್ಲಿನಾಥ್ ಒಬ್ಬ ಅಂತ ಇನ್ನೊಬ್ಬ ಫ್ರೆಂಡ್ ಬರ್ತಾನೆ. ಇಷ್ಟು 5 ಜನ ಊಟ ಮಾಡ್ಕೊಂಬರೋಣ ಅಂತ KBC ಹೋಟೆಲ್ಗೆ ಹೋದ್ವಿ. ಅಲ್ಲಿ ನೋಡಿದ್ರೆ ಕ್ಲೋಸ್ ಆಗಿಬಿಟ್ಟಿತ್ತು ನಮ್ಮ ಮನೆ ಬರೋಕ್ಕೆ. ಇದು ಕ್ಲೋಸ್ ಆದರೆ ಏನಾಯಿತು, ಬೇರೆ ಕಡೆ ಕರ್ಕೊಂಡು ಹೋಗ್ತೀನಿ ನಡಿಯೋ ಅಂತ ನಮ್ಮ ಅವಿನಾಶ್ ಮುಂದೆ ಹೋಗ್ತಿದ್ದ, ನಾವು ಹಿಂದೆ ಹೋಗ್ತಿದ್ವಿ. ಬಟ್ ಇವಾಗ ಮಾತ್ರ ಭಯಂಕರ ತಿನ್ನೋದು ಇವಾಗ. ಯಾಕಂದರೆ ಬೆಳಗ್ಗೆ ನಾಷ್ಟ ಮಾಡಿದವನು ಮಧ್ಯಾಹ್ನನೂ ತಿಂದಿಲ್ಲ, ಸಾಯಂಕಾಲನೂ ತಿಂದಿಲ್ಲ. ಹೆವಿ ಹೊಟ್ಟೆ ಹಸಿತಿದೆ. ಹಿಂಗೆ ಹೇಳೋದು ಕೂಡ. ಎಲ್ಲೂ ಕರ್ಕೊಂಡು ಹೋಗ್ತಾನೆ ಅಂತ ನೋಡಿದ್ರೆ ದರ್ಶಿನಿ ಹೋಟೆಲು ನೋಡಿ. ಇದೇ ದರ್ಶಿನಿ ಹೋಟೆಲು. ಇಲ್ಲೇ ಪಕ್ಕದಲ್ಲೇ ನಮ್ಮ ಕಾಲೇಜ್ ಇರೋದು. ಒಂದು 100 ಮೀಟರ್ ಡಿಸ್ಟೆನ್ಸ್ ಕೂಡ ಇಲ್ಲ. ಮಗ ನಾಳೆಗೆ ಥಿಯರಿ ಎಕ್ಸಾಮ್ ಅದ. ಕಾಲೇಜ್ ಇಲ್ಲೇ ಅದ. ಕ್ವಶನ್ ಪೇಪರ್ ಸರ್ ಇಟ್ಟಿರ್ತಾನೆ ಪಕ್ಕ. ಹೇಳಮ್ಮ ಹೋಗಮ್ಮ ತರಮ್ಮ. ಮಾತು ಏನಾರು ಕೇಳಿದ್ರೆ ಮುಂಡ ಮುಚ್ಕೊಂಡು ಹೊಟ್ಟೋಗ್ತೀನಿ ಕಣಲೇ ಒಡೆ. ಆಮೇಲೆ ಊಟಕ್ಕೆ ಅಂತ ಕೂತ್ಕೊಂಡ್ವಿ. ಕತ್ಲಿತ್ತು, ಹಾಗಾಗಿ ಸರಿಯಾಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಇಂಟ್ರೆಸ್ಟ್ ಕೂಡ ಇರಲಿಲ್ಲ ಆ ಕತ್ತಲ್ಲಿ ವಿಡಿಯೋ ಮಾಡೋದಕ್ಕೆ. ನನ್ನ ಫೇವ್ರೆಟ್ ಪರೋಟ ಬಟರ್ ಚಿಕನ್ನ ಸರಿಯಾಗಿ ಬ್ಯಾಟಿಂಗ್ ಮಾಡಿ ಬಿರಿಯಾನಿ ಲೆಗ್ ಪೀಸ್ನ ಹೊಟ್ಟೆ ತುಂಬ ತಿಂದು ಅಲ್ಲಿಂದ ಜಾಗ ಖಾಲಿ ಮಾಡಿದ್ವಿ. ಹೋಗ್ತಾ ದಾರಿಲಿ ಹಂಗೆ ನಮ್ಮ ಡೈಜೆಷನ್ ಡ್ರಿಂಕ್ ಟೀನ ಕುಡಿದು ಹೊರಟ್ವಿ. ನಮ್ಗೆ ಯಾಕೆ ಈ ತರ ಮಾಡ್ತಿದ್ದೀರಲ್ಲ? ನಮ್ಮ ಮೇಲೆ ಪ್ರೀತಿ ಇಲ್ವಾ? ನಿಮ್ಗೆ ಬೋನಸ್ ಇಲ್ವಾ? ಏನಿಲ್ವಾ? ಯಾಕೆ? ರೋಡಲ್ಲಿ ಹೋಗ್ಬೇಕಾದ್ರೂ ನಮ್ಮ ಮಲ್ಲಿನಾಥ್ನ ನಾವು ಉರ್ಸೋದು ಬಿಡಲ್ಲ. ಆಮೇಲೆ ಪ್ರಹ್ಲಾದು ಮತ್ತೆ ಭಾಗೇಶ್ ನನ್ನ ಹಾಸ್ಟೆಲ್ವರೆಗೂ ಡ್ರಾಪ್ ಮಾಡಿ ಹೊರಟ್ವು. ಬ್ಯಾಕ್ ಟು ಹೋಟೆಲ್. ಊಟ ಮಾಡಿದ್ದಾಯ್ತು, ಜೀರ್ಣ ಆಗಿದ್ದಾಯ್ತು. ನಾಳೆ ಇಂಟರ್ನಲ್ ಎಕ್ಸಾಮ್ ಇದೆ. ಇವಾಗ ರೂಮ್ಗೆ ಹೋಗಿ ಸ್ವಲ್ಪ ಹೊತ್ತು ಓದ್ಕೊಂಡು ಮಲ್ಕೊತೀನಿ. ಮತ್ತು ನಾಳೆ ಬೆಳಗ್ಗೆ ಹೋಗಿ ಓದಿರೋದನ್ನ ಆನ್ಸರ್ ಶೀಟ್ ಮೇಲೆ ಗೀಚ್ಬಿಟ್ಟು ಬರೋದು ಅಷ್ಟೇ. ಒಂದು ತಲೆನೋವು ಕಮ್ಮಿ ಆಗುತ್ತೆ. ಇಷ್ಟೇ ಸಿಂಪಲ್ ಡೈಲಿ ರೋಟೀನ್ ಅಂದು. ಆ್ಯಕ್ಚುಲಿ ಇನ್ನೂ ಸಿಂಪಲ್ ಆಗಿರುತ್ತೆ. ಇಲ್ಲಿ ಹಾಸ್ಟೆಲಲ್ಲಿ ಇದ್ದೀನಿ ಅಂತ ಅಲ್ಲಿ ಓಡಾಡ್ತಿದ್ದೀನಿ ಅಷ್ಟೇ. ಇಲ್ಲ ಅಂತಿದ್ದರೆ ಕಾಲೇಜಿಂದ ಮನೆಯಿಂದ ಕಾಲೇಜ್ ಅಷ್ಟೇ. ಅದಕ್ಕೋಸ್ಕರ ಡೈಲಿ ವ್ಲಾಗ್ ಮಾಡೋಕ್ಕಾಗ್ತಾಯಿಲ್ಲ. ಇನ್ಮೇಲೆ ಆಗಿದ್ದಾಗಲಿ ಅದನ್ನು ಮಾಡೋಣ. ರೂಮ್ ಒಳಗಡೆ ಬಂದಿದ ತಕ್ಷಣ ಫುಲ್ಲು ಸುಸ್ತಾಗ್ತಿದೆ. ಹೆವಿ ಚಳಿ ಬೇರೆ. ಮಲ್ಕೊಂಡ್ರೆ ಮಾತ್ರ ಸಖತ್ ನಿದ್ದೆ ಬರುತ್ತೆ. ಇವಾಗ ಮಲ್ಕೊಂಡ್ಬಿಡ್ತೀನಿ. ಫ್ಲಾಶ್ ಬ್ಯಾಕ್. ಸ್ವಲ್ಪ ಹೊತ್ತು ಓದ್ಕೊಂಡು ಮಲ್ಕೊತೀನಿ.
ಉದ್ಧಾರ ಆಯ್ತೀವಾ. ಇವತ್ತಿಗೆ ಮುಗೀತು. ಇವತ್ತಿನ ವ್ಲಾಗ್ ಅಲ್ಲಿ ಇಷ್ಟೇ ವಿಶೇಷ. ಇದು ಸ್ಯಾಂಪಲ್ ತಕ್ಕಂತೆ ಸ್ಯಾಂಪಲ್ ವ್ಲಾಗ್ ವಿಡಿಯೋ ಅಷ್ಟೇ. ಮುಂದೆ ಮಾಡೋ ವ್ಲಾಗ್ಸ್ ಅಲ್ಲಿ ಬೇರೆ ಬೇರೆ ತರದ ಕಂಟೆಂಟ್ಸ್ ಗಳನ್ನ ತಗೊಂಡ್ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಜೈ ಭೀಮ್. ನಮಸ್ಕಾರ. ಸಿಗೋಣ ಮುಂದಿನ ವ್ಲಾಗ್ ವಿಡಿಯೋ ಅಲ್ಲಿ. ಪೀಸ್ ಔಟ್. #AR